ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಕೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. मनोहराकारं सरिगमाश्रीकारं ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯು ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸರೆ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಕೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. Take a moment to appreciate his illustrious journey and contributions. ಸಾಹಿತ್ಯ, ಸಂಗೀತ, ಗಾಯನ, ವಾದನ, ಕಥೆ, ಚಿತ್ರಕಥೆ, ಸಂಭಾಷಣೆ ಹೀಗೆ 10 ಕ್ಷೇತ್ರಗಳಲ್ಲಿ ಪ್ರತಿಭಾ ಸಂಪನ್ನತೆಯನ್ನು ಹೊಂದಿ ಕಳೆದ 4.5 ದಶಕಗಳಿಂದ ಕನ್ನಡ ನಾಡಿನ ಮನಮಾತಾಗಿರುವ ಪ್ರಸಿದ್ಧ ಸಂಗೀತ ನಿರ್ದೇಶಕರೇ ಡಾಕ್ಟರ್ ಹಂಸಲೇಖ. ಸುದೇವ್ ಶಿಕ್ಷಣ ಸಂಸ್ಥೆಯ ರಾಯಲ್ ಕಾಲೇಜ್ ನೂತನ ಶೈಕ್ಷಣಿಕ ವರ್ಷವನ್ನು ಇಂದಿನಿಂದ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದೆ. ಹೊಸ ಸಾಧನೆಯತ್ತ ಮುನ್ನುಗ್ಗುವ ಒಂದು ಮಾರ್ಗ.
ಸಾಧನೆಗೆ ಪ್ರೇರಕವಾಗುವಂಥ ದಾರಿಗೆ ನೀವೆಲ್ಲ ಈಗ ತಲುಪಿದ್ದೀರಿ. ಆ ದಾರಿ ಸುಗಮವಾಗಿರಲಿ ಎಂಬ ಸದಾಶಯದೊಂದಿಗೆ ಅಭ್ಯುದಯ ಇವತ್ತು ಸಾಕ್ಷಿಯಾಗ್ತಾ ಇದೆ. ಸರಿ ಸರ್ ಮಾತು. ಹಿಂದಿನ ವರ್ಷ ನಾವು ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರನ್ನ ಇದೇ ಕಾರ್ಯಕ್ರಮಕ್ಕೆ ಕರೆಸಿ ಸದಾಶಯದ ಮಾತುಗಳನ್ನು ಆಡಿಸಿದ್ವಿ. ಇವತ್ತು ಮತ್ತೊಬ್ಬ ಸಾಧಕರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ದೇವರಾಜ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಭೆಯಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಸುಜಾತ ದೇವರಾಜ್ ಅವರು ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಈ ವರ್ಷದ ನಮ್ಮ ಪ್ರಯಾಣದಲ್ಲಿ ಸೇರಿಕೊಂಡಿರುವ ನೂತನ ಮಕ್ಕಳೆಲ್ಲರೂ ಇದ್ದೀರಿ. ಪ್ರಥಮ PUC ವರ್ಷದ ನೂತನ ಮಕ್ಕಳೆಲ್ಲ ಇದ್ದೀರಿ. ಜೊತೆಗೆ ಅವರ ಪಾಲಕರಿದ್ದೀರಿ. ನಿಮಗೆಲ್ಲ ಸ್ಪೆಷಲ್ ವೆಲ್ಕಮ್ ಅನ್ನು ವಿಶೇಷವಾಗಿ ಪ್ರಿನ್ಸಿಪಲ್ ಆಗಿ ಕೊಡ್ತಾ ಇದ್ದೀನಿ. ಸ್ಪೆಷಲ್ ವೆಲ್ಕಮ್ ಟು UTP. ಆ್ಯಂಡ್ ಆಲ್ಸೋ ನಮ್ಮ ಸಹೋದ್ಯೋಗಿಗಳು, ನನ್ನ ಜೊತೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಎಲ್ಲ ಸಹೋದ್ಯೋಗಿಗಳು, ಸಿಬ್ಬಂದಿಗಳು, ಬೋಧಕರು, ಬೋಧಕೇತರ ಸಿಬ್ಬಂದಿಗಳೆಲ್ಲ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಸರ್ ನಮ್ಮನ್ನು ಮರ್ತು ಬಿಟ್ರ ಅಂತ ಕೇಳುವ ಸೆಕೆಂಡ್ PUC ಮಕ್ಕಳಿದ್ದಾರೆ. ಆ ಸೆಕೆಂಡ್ PUC ಮಕ್ಕಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಈ ವರ್ಷದ ಅಭ್ಯುದಯದ ಉದ್ದೇಶ ನಿಮಗೆಲ್ಲ ಈಗಾಗಲೇ ನಾನು ಹೇಳಿದ್ದೇನೆ. ಸಂಕ್ಷಿಪ್ತವಾಗಿ ಒಂದು 2 ಸಾಲಲ್ಲಿ ಹೇಳಬೇಕು ಅಂತಂದರೆ, ಮುನ್ನೋಟ, ಈ ವರ್ಷದ ಮುನ್ನೋಟ. ಈ ಕಾರ್ಯಕ್ರಮ ಈ ವರ್ಷ ಹೇಗಿರುತ್ತೆ, ಅಕಾಡೆಮಿಕ್ ಆಗಿ, ನಾನ್ ಅಕಾಡೆಮಿಕ್ ಆಗಿ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ರಾಯಲ್ ಕಾಲೇಜ್ ಏನೇನು ಮಾಡಲಿಕ್ಕಿದೆ ಹೇಳುವುದರ ಮುನ್ನೋಟವೇ ಅಭ್ಯುದಯ. ಈ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಸೆಷನ್ ತಗೋತೀನಿ, 2 ಸೆಷನ್ ತಗೋತೀನಿ. ಆ 2 ಸೆಷನ್ 2 ಕ್ಲಾಸ್ ಹೇಗಿರುತ್ತೆ ಅಂದರೆ ಈ ವರ್ಷದ ಮುನ್ನೋಟ ಆಗಿರುತ್ತೆ. ಅಕಾಡೆಮಿಕ್ ವರ್ಕ್ಸ್ ಹೇಗಿರುತ್ತೆ ಈ ವರ್ಷ, ಎಂಟೈರ್ ಇಯರಲ್ಲಿ ನಮ್ಮ ಅಕಾಡೆಮಿಕ್ ವರ್ಕ್ಸ್ ಹೇಗಿರುತ್ತೆ, ಎಂಟೈರ್ ಇಯರಲ್ಲಿ ನಾನ್ ಅಕಾಡೆಮಿಕ್ ಪ್ರೋಸೆಸ್ ಹೇಗಿರುತ್ತೆ, ಈ ಎಲ್ಲವುಗಳ ಮುನ್ನೋಟವೇ ಅಭ್ಯುದಯ. ಸೊ ಸಂಪೂರ್ಣ ಕಾರ್ಯಕ್ರಮ ಮುಗಿಯುವವರೆಗೆ ಕರೆಕ್ಟಾಗಿ ಈ ಕಾರ್ಯಕ್ರಮವನ್ನು ಅನುಲಕ್ಷಿಸಿ, ಆನಂದಿಸಿ, ಅಭ್ಯುದಯಕ್ಕೆ ಅರ್ಥವನ್ನು ಕೊಡಬೇಕು ಅಂತ ಕೇಳಿಕೊಂಡು ಮತ್ತೆ ಪ್ರೀತಿಯಿಂದ ಅವರ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ಈ ಸಂದರ್ಭಕ್ಕೆ ಒಪ್ಪಿಕೊಂಡು ಆಗಮಿಸಿದ್ದಾರೆ ಹಂಸಲೇಖ ಸರ್ ಅವರು. ಈಗಾಗಲೇ VTಯಲ್ಲಿ ಹೇಳಬೇಕಾದ ಅಂಶಗಳನ್ನೆಲ್ಲ ಹೇಳಿ ಆಗಿದೆ, ಮತ್ತೆ ಅದು ರಿಪೀಟ್ ಆಗುತ್ತೆ. ಅದನ್ನೇ ನಾನು ಪುನರಾವರ್ತನೆ ಮಾಡಿದರೆ, 4.5 ದಶಕಗಳಿಂದ ಒಂದು ಅವಿರತವಾದ ಸೇವೆ, ಸಾಹಿತ್ಯ ಸೇವೆ, ಸಂಗೀತ ಸೇವೆ, ಸುಲಭದ ಮಾತಲ್ಲ. ಇತ್ತೀಚೆಗೆ ನೀವು ಗಮನಿಸ್ತಾ ಇರ್ಬೋದು, ಸೂಕ್ಷ್ಮವಾಗಿ ಒಂದೇ ಒಂದು ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಈಗಿನ ನಾಯಕರು, ಈಗಿನ ನಾಯಕಿಯರು, ಈಗಿನ ಸಾಹಿತಿಗಳು, ಈಗಿನ ಸಂಗೀತ ನಿರ್ದೇಶಕರು ಎಲ್ಲ ಬಹುತೇಕ ಹೆಚ್ಚು ಅಂದರೆ 5 ಫಿಲ್ಮ್, ಹೆಚ್ಚು ಅಂದರೆ 5 ಫಿಲ್ಮ್ ಇರುತ್ತೆ, ಇನ್ನೂ ಹೆಚ್ಚು ಅಂದರೆ ಒಂದು 10 ಫಿಲ್ಮ್ ಇರುತ್ತೆ. ಆದರೆ ಅವಿರತವಾದ ಸಾಧನೆ ಹೇಳುವಂಥದ್ದಕ್ಕೆ ತುಂಬ ವಿಶೇಷವಾದ ಸ್ಥಾನ ಇದೆ. ಅದಕ್ಕೆ ಅರ್ಥ ಬರುವಂಥದ್ದು ಇಂತಹ ಸಾಧಕರಿಂದ. 300ಕ್ಕೂ ಹೆಚ್ಚು ಚಿತ್ರಗಳಿಗೆ, 300ಕ್ಕೂ ಹೆಚ್ಚು, ಇನ್ನೂ ಸಂಖ್ಯೆ ಹೆಚ್ಚಾಗಿರ್ಬೋದು, 300ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತವನ್ನು, ಸಾಹಿತ್ಯವನ್ನು ಒದಗಿಸಿಕೊಟ್ಟು ಒಂದು ನಮ್ಮ ಕನ್ನಡ ಚಲನಚಿತ್ರದ ಸಾಹಿತ್ಯಕ್ಕೂ ಒಂದು ವಿಶೇಷ ಸ್ಥಾನ ಭಾರತೀಯ ಚಲನಚಿತ್ರರಂಗದಲ್ಲಿ ಇದೆ ಹೇಳುವುದನ್ನು ತೋರಿಸಿಕೊಟ್ಟಂಥವರು ಡಾಕ್ಟರ್ ಹಂಸಲೇಖ ಸರ್ ಅವರು. ಅದು ಬೆರಳೆಣಿಕೆಯ ವ್ಯಕ್ತಿಗಳಿಗೆ ಮಾತ್ರ ಈ ಕ್ರೆಡಿಟ್ ಹೋಗುವುದು, ಬೆರಳೆಣಿಕೆಯ ವ್ಯಕ್ತಿಗಳಿಗೆ ಮಾತ್ರ. ಬಹುಶಃ ನನ್ನ ಒಂದು ಪ್ರಾಜ್ಞಿಕ ಸ್ಥಿತಿಯಲ್ಲಿ ಹೇಳಬೇಕು ಅಂತಂದರೆ, ಉದಯ್ ಶಂಕರ್ ಅವರನ್ನು ಬಿಟ್ಟರೆ ಅವರ ನಂತರದಲ್ಲಿ ಕಾಣಿಸ್ಕೊಳ್ಳುವಂಥವ್ರು, ಆ ಎತ್ತರದಲ್ಲಿ ಕಾಣಿಸ್ಕೊಳ್ಳುವಂಥವರು ನಮ್ಮ ಡಾಕ್ಟರ್ ಪ್ರೀತಿಯ ಹಂಸಲೇಖ ಸರ್ ಅವರೇ. ಹೀಗಾಗಿ ಬೆರಳೆಣಿಕೆಯ ವ್ಯಕ್ತಿಗಳಿಗೆ ಮಾತ್ರ ಆ ವಿಶೇಷ ಸ್ಥಾನ ಪ್ರಾಪ್ತಿಯಾಗಿದೆ ಕನ್ನಡ ಚಲನಚಿತ್ರರಂಗದಲ್ಲಿ. ಸಂಗೀತ, ಕೆಲವರು ಮ್ಯೂಸಿಕ್ ಡೈರೆಕ್ಷನ್ ಮಾತ್ರ ಮಾಡ್ತಾರೆ, ಸಾಹಿತ್ಯ ಇರಲ್ಲ.
ಕೆಲವರು ಸಾಹಿತ್ಯ ಮಾತ್ರ ಕೊಡ್ತಾರೆ ಪದ್ಯಗಳಿಗೆ, ಸಂಗೀತ ಕೊಡಲಿಕ್ಕೆ ಆಗಲ್ಲ. ಈ ಎರಡರಲ್ಲೂ ಸಮಾನವಾದಂತಹ ಸಾಮರ್ಥ್ಯ ಒಬ್ಬ ವ್ಯಕ್ತಿಗೆ ಯಾವುದಾದ್ರೂ ಕನ್ನಡ ಚಲನಚಿತ್ರರಂಗದಲ್ಲಿ ಇದ್ದರೆ ಅದು ಏಕಮೇವ ದ್ವಿತೀಯ ಡಾಕ್ಟರ್ ಹಂಸಲೇಖ ಸರ್. ಅವರ ನಂತರ ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯ ಮತ್ತು ಸಂಗೀತ ಎರಡಕ್ಕೂ ಮುಖಸ್ತುತಿ ಅಲ್ಲ, ಇದು ಖಂಡಿತ ಸಂಗತಿ. ದಿಸ್ ಇಸ್ ಅ ಫ್ಯಾಕ್ಟ್. ಇದು ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ನೋಡಿ, ಗಿನ್ನಿಸ್ ದಾಖಲೆ ಕೂಡ ಹೌದಿದು. विनाशाय दीपज्योतिर्नमोस्तुते, दीपज्योतिर्नमोस्तुते, दीपज्योतिर्परब्रह्म, दीपज्योतिर्जनार्दनः, दीपज्योतिर्परब्रह्म, दीपज्योतिर्जनार्दनः, दीपो हरतु मे पापं, सन्ध्यादीपनमोस्तुते। ನಮಸ್ಕಾರ. ಬಹಳ ಸಂತೋಷದಿಂದ ರಾಯಲ್ ಕಾಲೇಜಿನ ಈ ಪವಿತ್ರ ಸ್ಥಾನದಲ್ಲಿ ನಾನು ತುಂಬ ಸಂತೋಷದಿಂದ ಅಭ್ಯುದಯದ ದೀಪ ಹಚ್ಚಿದ್ದೇನೆ. ಅಭ್ಯುದಯದಲ್ಲಿ ಉದಯ ಇದ್ದೇ ಇದೆ ಅಲ್ವಾ? ಅಭ್ಯುದಯದಲ್ಲಿ ಉದಯ. ಉದಯ ಅಂದರೆ ಗೊತ್ತು ನಿಮಗೆ, ಬೆಳಿಗ್ಗೆ, ಬೆಳಗು, ಬೆಳಿಗ್ಗೆ ಅದು ಸೂರ್ಯನಿಂದ ಶುರುವಾಗುತ್ತೆ. ಆ ಸೂರ್ಯ ಈ ಭೂಮಿಯನ್ನು ಬೆಳಗ್ತಾನೆ. ಸೊ ಉದಯ ಅಲ್ಲಿಂದೇ ಶುರುವಾಗಿರುತ್ತೆ. ಪ್ರತಿದಿನ ನಮಗೆ ಸಿಗುವ ಆ ಬೆಳಕಿನ ಒಂದು ಅದೃಷ್ಟವನ್ನು ಬದುಕಿಗೆ ಅಳವಡಿಸಿಕೊಂಡು ಅಭ್ಯುದಯ ಮಾಡಿಕೊಳ್ಳೋದೇ ಮನುಷ್ಯನ ಕರ್ತವ್ಯ. ಇಷ್ಟೆಲ್ಲ ಸುಲಭ ಸೂತ್ರವಾಗಿರ್ತಕ್ಕಂಥ ಅರ್ಥನಿಟ್ಟು ರಾಯಲ್ ಕಾಲೇಜಿನವರು ಪ್ರತಿ ವರ್ಷ ಈ ಅಭ್ಯುದಯ ಅನ್ನುವ ಒಂದು ಮೋಟಿವೇಶನನ್ನು ನೀವು ಕೊಡ್ತಾ ಇರೋದು ಬಹಳ ಅರ್ಥಪೂರ್ಣವಾಗಿದೆ. ಇದರ ಹಿಂದೆ ಒಳ್ಳೊಳ್ಳೆ ಮನಸ್ಸುಗಳಿದ್ದಾವೆ ಅಂತ ಕಾಣುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಸ್ಫೂರ್ತಿ ಇದೆ, ಅವ್ರ ಪಕ್ಕದಲ್ಲಿ ಇನ್ನೊಂದು ಅವರ ಸ್ಫೂರ್ತಿ ಇದೆ. ಇವರಿಬ್ಬರ ಸ್ಫೂರ್ತಿಗೆ ಈ ಇನ್ನೊಂದು ಸ್ಫೂರ್ತಿ ಕೂಡ ಇಲ್ಲಿ ಸೇರಿದೆ. ಎಷ್ಟೊಂದು ಸ್ಪಷ್ಟವಾಗಿದೆ ಈ ಮೂವರ ಉದ್ದೇಶ. ನಾನು ಭಾಳ ಇಷ್ಟಪಟ್ಟಿದ್ದೇನು ಅಂದರೆ ಮೂವರ ಮಾತಲ್ಲೂ ಸ್ಪಷ್ಟ, ಯಾವ ಮಾತಾಡೋದು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ, ಜೊತೆಯಲ್ಲಿ ಸತ್ಯವನ್ನೇ ಮಾತಾಡ್ತಾ ಇದ್ದಾರೆ. ಅವರು ಬೆಳಗ್ಗೆಯಿಂದ 2 ಸಾರಿ ಮಾತಾಡಿದೆ, ಈಗ ಇವ್ರ ಮಾತುಗಳನ್ನು ಕೇಳಿಕೊಂಡೆ ಸ್ಪಷ್ಟವಾಗಿ ಸತ್ಯವನ್ನೇ ಮಾತಾಡ್ತಾರೆ. ಒಂದು ಶಿಕ್ಷಣ ಸಂಸ್ಥೆ ಮಾಡಬೇಕಾದ ಆದ್ಯ ಕರ್ತವ್ಯ ಏನಂದರೆ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳಿಗೆ ಸತ್ಯದ ಪರಿಚಯ ಮಾಡಿಕೊಡೋದೇ ಒಂದು ನಿಜವಾದ ಲಕ್ಷಣ. ಅದು ವಿದ್ಯಾಸಂಸ್ಥೆಯ ಕರ್ತವ್ಯ ಕೂಡ. ಸತ್ಯಮೇವ ಜಯತೆ ಅಂತ ಕೂಡ ಹೇಳ್ಕೊಡಿದ್ದಾರೆ, ಚೆನ್ನಾಗಿದೆ. ಸ್ವಲ್ಪ ತಮಾಷೆಗೆ ಹೇಳಿದ್ರೆ ಆಧುನಿಕ ಕಾಲದಲ್ಲಿ ಸತ್ಯ ಮೇವ ಜನತೆ ಅಂತಾರೆ. ಇವಾಗ ಏನು ಹೇಳಿ, ಸತ್ಯವನ್ನು ಮೇಯುವ ಜನತೆ ಜಾಸ್ತಿ ಇದ್ದಾರೆ,
ಆದ್ದರಿಂದ ನೀವು ಸತ್ಯಮೇವ ಜಯತೆ ಅಂದರೆ ಸತ್ಯದ ಜೊತೆಯಲ್ಲಿ ದಿನವೂ ಅಧ್ಯಯನ ಮಾಡಿ ನಿಮ್ಮ ಬದುಕಿಗೆ ಸತ್ಯದ ಜೊತೆಯಲ್ಲಿ ಬದುಕುವ, ಸತ್ಯವನ್ನು ಎದುರಿಸುವ, ಸತ್ಯವನ್ನು ಹೇಳುವ ಧೈರ್ಯವನ್ನು ನೀವು ಈ ಶಾಲೆಯಿಂದ ಕಲಿತು ಹೋಗಬೇಕು ಅಂತ ನಾನು ಪ್ರೀತಿಯಿಂದ ಹೇಳ್ತೀನಿ. ಈಗ ನನ್ನ ಸಾಧನೆ ಬಗ್ಗೆ ಎಲ್ಲ ಇಲ್ಲಿ ಹೇಳಿದ್ದಾರೆ. ಇವರು ಅಧ್ಯಯನದ ಮುಖಾಂತರ ನಾನು ಡಾಕ್ಟರೇಟ್ ಪದವಿ ಪಡೆದೆ ಅಂತ ಹೇಳಿದ್ರು, ಅದು ನಿಜ. ಅದರ ಜೊತೆಯಲ್ಲಿ ನನಗೆ 2-3 ಗೌರವ ಡಾಕ್ಟರೇಟ್ಗಳು ಕೂಡ ಕೊಟ್ಟಿದ್ದಾರೆ. ನನಗೆ ಅದು ಪ್ರೀತಿಯಿಂದ ಗೌರವದಿಂದ ಕೊಟ್ಟಂಥ ಡಾಕ್ಟ್ರೇಟ್ಗಳು. ನನಗಿದ್ದಿದ್ದು ಒಂದೇ ಹಠ, ನಾನು ರಾಯಲ್ ವೇನಲ್ಲಿ ಡಾಕ್ಟ್ರೇಟ್ ಪಡಿಬೇಕು ಅಂತ. ಅದನ್ನು ಇಲ್ಲಿ ಹೇಳ್ಕೊಳ್ಳೋಕ್ಕೆ ಖುಷಿ ಆಗ್ತದೆ. ನಾನು ಒಂದು ವಿದ್ಯಾಸಂಸ್ಥೆ ಶುರು ಮಾಡಿದೆ. ಎಲ್ಲ ಕೆಳವರ್ಗದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟು ಅವರನ್ನು ಕಲೆಯಲ್ಲಿ ಪದವೀಧರರನ್ನು ಮಾಡಬೇಕು ಅಂತ ಒಂದು ಕನಸಿಟ್ಕೊಂಡು ಶಾಲೆ ಶುರು ಮಾಡಿದೆ. ಅಲ್ಲಿ 18 ವರ್ಷಗಳು ಕಷ್ಟಪಟ್ವಿ. ಅಲ್ಲಿ ಕೆಳವರ್ಗದಿಂದ ಬಂದ ಮಕ್ಕಳು ನನ್ನ ಹತ್ರ ವಿದ್ಯೆ ಕಲಿತು ಸೈನ್ಸು, ಮ್ಯಾಥ್ಸು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಎಲ್ಲ ಕಡೆ ಹೋಗ್ಬಿಟ್ಟು ಈ ಕಲೆ ಕಡೆ ಒಬ್ಬರು ಬರಲಿಲ್ಲ. ಸುಮಾರು 18 ವರ್ಷಗಳ ಕಾಲ ಆ ಮಕ್ಕಳಿಗೆ ಇದನ್ನು ಅರ್ಥ ಮಾಡಿಸಿ ನಾನು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಅದರಲ್ಲಿ ನನಗೇನು ಬೇಸರ ಇಲ್ಲ. ಈ 18 ವರ್ಷದಲ್ಲಿ 5ನೇ ಸಂಗೀತ ಶಾಸ್ತ್ರ ಅಂತ ಜಗತ್ತಿಗೆ ಕೊಡುವ ಭಾಗ್ಯ ನನ್ನದಾಗಿದೆ. ದೇಸಿ ಸಂಗೀತ ಲಿಪಿ ಗ್ಲೋಬಲ್ ಆ್ಯಂಡ್ ರೀಜನಲ್, ಇದರ ಒಂದು ದೊಡ್ಡ ಆವಿಷ್ಕಾರವನ್ನು ನಾವು ಈ 18 ವರ್ಷದಲ್ಲಿ ಮಾಡಿದ್ದೀವಿ. ಜಗತ್ತಿನಲ್ಲಿ ಸಂಗೀತದ ಲಿಪಿ ಅಂದರೆ ವೆಸ್ಟರ್ನ್ ಸ್ಟಾಫ್ ನೊಟೇಷನ್. ಅದಾದ ಮೇಲೆ ಆ ರೀತಿಯ ವೈಜ್ಞಾನಿಕವಾದ ಯಾವುದೇ ಸಂಗೀತ ಲಿಪಿ ಇರಲಿಲ್ಲ. ಈಗ ಅದರ ಪಕ್ಕದಲ್ಲಿ ಅದಕ್ಕಿಂತಲೂ ಉತ್ತಮ, ಅದಕ್ಕಿಂತಲೂ ಸುಲಭ ಅನ್ನುವ ದೇಸಿ ನೊಟೇಷನ್ ಗ್ಲೋಬಲ್ ನಮ್ಮಿಂದ ಆವಿಷ್ಕಾರವಾಗಿದೆ. ಸೊ ಈ ಆವಿಷ್ಕಾರಕ್ಕೆ ನನಗೆ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಒಂದು ಅಧ್ಯಯನಶೀಲ ಕಾರ್ಯಕ್ಕೆ ಡಾಕ್ಟ್ರೇಟನ್ನು ಕೊಟ್ಟಿದೆ. ಅದು ರಾಯಲ್ ವೇಯಿಂದ ಪಡೆದದ್ದು. ಈ ರಾಯಲ್ ಕಾಲೇಜ್ನಲ್ಲಿ ಅದನ್ನು ರಾಯಲ್ನಾಗಿ ಹೇಳ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲ, ಇಟ್ ಈಸ್ ಲಾಯಲ್ಫುಲ್ ಆಗಿದೆ. ನಾನು ತುಂಬ ಮಾರಲ್ಫುಲ್ಲಾಗಿ ಈ ಮಾತನ್ನು ಹೇಳ್ಕೊತಿದ್ದೀನಿ. ನನ್ನ ಈ ಸಾಧನೆಯ ವಿಡಿಯೋ ನೋಡಿ ನಿಮ್ಮಲ್ಲಿ ಯಾರಾದರೂ ಒಬ್ಬರು, ಒಬ್ಬ ಉದಯಶಂಕರ್ ಹುಟ್ಟಲಿ, ಒಬ್ಬ ಹಂಸಲೇಖ ಹುಟ್ಟಲಿ, ಒಬ್ಬ ರವಿಚಂದ್ರನ್ ಹುಟ್ಟಲಿ, ಒಬ್ಬ ಮಣಿರತ್ನಂ ಹುಟ್ಟಲಿ, ಒಬ್ಬ ಕಮಲಾಸನ್ ಹುಟ್ಟಲಿ, ಒಬ್ಬ ಅಬ್ದುಲ್ ಕಲಾಂ ಹುಟ್ಟಲಿ, ಒಬ್ಬ ಅಂಬೇಡ್ಕರ್ ಹುಟ್ಟಲಿ, ಒಬ್ಬ ಡಾಕ್ಟರ್ ರಾಧಾಕೃಷ್ಣನ್ ಹುಟ್ಟಲಿ, ಮಹಾತ್ಮ ಗಾಂಧಿ ಅಂತ ಹುಟ್ಟಲಿ, ಏನಾಗಲಿಲ್ಲ ಅಂದರೂ ಕುವೆಂಪು ಆಗಿಬಿಟ್ರಿ, ಬೇಂದ್ರೆ ಆಗಿರಿ, ಕಾರಂತರಾಗಿರಿ, ಮಾಸ್ತಿಯವರಾಗಿರಿ, ಗೋಕಾಕ್ ಆಗಿರಿ, ಅನಂತಮೂರ್ತಿ ಆಗಿರಿ, ಕಾರ್ನಾಡ್ ಆಗಲಿ, ಕಂಬಾರ ಆಗಲಿ, ಏನಾಗಲಿಲ್ಲ ಅಂದರೂ ಕನ್ನಡದವರಾಗ್ರಿ ಅಂತ ನಾನು ಹೇಳಿದಿಷ್ಟು ಮಾತುಗಳು ನಂದಲ್ಲ, ಇಲ್ಲಿ ಎಲ್ಲ ಹಾಕಿಟ್ಟಿದ್ದೀರ. ಈ ಶಿಕ್ಷಣ ಸಂಸ್ಥೆಗೆ ನಿಜವಾದ ಲಕ್ಷಣ ಏನಂದರೆ ಜ್ಞಾನದ ಬೇರುಗಳನ್ನು ಪ್ರತಿನಿತ್ಯ ಮಕ್ಕಳಿಗೆ ಪರಿಚಯ ಮಾಡಿಸೋದೇ ಒಂದು ಶಿಕ್ಷಣ ಸಂಸ್ಥೆ ನಿಜವಾದ ಲಕ್ಷಣ. ಅದನ್ನು ಇಲ್ಲಿ ಮಾಡಿದ್ದಾರೆ. ಇಷ್ಟು ಸಾಕು ಸ್ಫೂರ್ತಿ. ಈ ಸ್ಫೂರ್ತಿಯಲ್ಲಿ ನೀವು ಒಂದು ಕಿರಣ ಆದರೆ ಸಾಕು, ಈ ನಾಡಿಗೆ ಅನುಕೂಲವಾಗಿದೆ. ಒಳ್ಳೆಯದಾಗಲಿ. ಈ ಅಭ್ಯುದಯದಲ್ಲಿ ಉದಯ ಇದೆ ಅಂದರೆ ಅಭ್ಯುದಯ ಇದೆ, ಆದರೆ ದಯ ಇದೆ. ಅಭ್ಯುದಯದಲ್ಲಿ ದಯ ಇದೆ. ದಯ ಇಲ್ಲದ ಧರ್ಮ ಯಾವುದಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನಮಗೆ ಧರ್ಮಗಳ ಸಹಿಷ್ಣುತೆ ಬೇಕೇ ಬೇಕು. ಈ ದೇಶ ಒಂದು ದೇಶ ಅಂತ ಹೇಳ್ಬೋದು ನಾವು, ಒಂದು ಚುನಾವಣೆ ಅಂತ ಹೇಳ್ಬೋದು, ಒಂದು ಧರ್ಮ ಅಂತ ಹೇಳೋಕ್ಕೆ ಕಷ್ಟ ಇದೆ. ಒಂದು ದೇಶ, ಒಂದು ಚುನಾವಣೆ ಸುಲಭವಾಗಿ ಹೇಳ್ಬೋದು ನಾವು, ಆದರೆ ಒಂದು ಭಾಷೆ, ಒಂದು ಧರ್ಮ ಅಂತ ಹೇಳೋದು ಕಷ್ಟ ಇದೆ. ಇಲ್ಲಿ ಹಲವು ಧರ್ಮಗಳಿದ್ದಾವೆ, ಹಲವು ಸಂಸ್ಕೃತಿಗಳಿದ್ದಾವೆ, ಹಲವು ಆಹಾರ ಪದ್ಧತಿಗಳಿದ್ದಾವೆ, ಹಲವು ವೇಷಭೂಷಣಗಳಿದ್ದಾವೆ, ಹಲವು ಭಾಷೆಗಳಿವೆ. ಆದ್ದರಿಂದ ನಾವು ದಯೆಯನ್ನು ರೂಢಿಸ್ಕೊಳ್ರಿ. ದಯ ಅಂದರೆ ಅಭಯ.
ದಯಾ ಅಂದರೆ ಹೇಳಿ, ದಯಾ ಅಂದರೆ ಗಟ್ಟಿಯಾಗಿ ಹೇಳಿ. ದಯಾ ಅಂದರೆ ಅಭಯ ಅಂತ ಗಟ್ಟಿಯಾಗಿ ಹೇಳಿ. ದಯಾ ಅಂದರೆ ಪೊಲೀಸ್ನವ್ರು ಎದುರಿಗೆ ಹೇಳಿದ್ರಿಂದ ಹೊಡಿತಾರೆ ಅವ್ರಿಗೆ. ನಮಗೆ ಅಭಯ ಇದೆ, ಭಯ ಇಲ್ಲ ಅಂದರೆ ಹೊಡಿತಾರೆ. ಆದರೂ ನಿಮ್ಮಲ್ಲಿ ದಯ ಇದೆ. ದಯ ಅಂದರೆ ಅಭಯ, ಅದು ಕ್ಷಮೆ. ದಯ ಅನ್ನೋದು ಕ್ಷಮೆ, ದಯ ಅನ್ನೋದು ಕರುಣೆ, ದಯ ಅನ್ನೋದು ಮನಕ್ಕಾಗುವ ನೆರಳು ಅಂತಾರೆ. ನಮ್ಮ ಮನಸ್ಸಿಗೆ ಒಂದು ನೆರಳು ಬೇಕು. ಆ ನೆರಳು ಯಾವುದು ಅಂದರೆ ಆ ದಯ. ದಯ ಅಂದರೆ ಅಭಯ, ಅದು ಕ್ಷಮೆ, ಅದು ಕರುಣೆ, ಅದು ಮನಕ್ಕಾಗುವ ನೆರಳು, ಅದು ಮುಂಗಾಣುವ ತಾಯಿ ಕರುಳು. ಈಗ ತಾಯಿ ಎಲ್ಲೋ ಒಂದು ಕಡೆ ಇದ್ದರೆ ತನ್ನ ಮಗುವಿಗೆ ಶೀತವೋ ನೆಗಡಿಯೋ ಆದರೆ ಇಲ್ಲಿ ಸಂಕಟ ಪಡ್ತಿರ್ತಾಳೆ. ಮಗುವಲ್ಲಿ ಏನಾದರೂ ಹಸುವಿನಿಂದ ಒದ್ದಾಡ್ತಿದ್ರೆ ಇಲ್ಲಿ ತಾಯಿ ಸಂಕಟ ಪಡ್ತಿರ್ತಾಳೆ. ಹಾಗೆ ನಿಮ್ಮಲ್ಲಿ ದಯ ಇದ್ದರೆ, ನಿಮ್ಮ ಪಕ್ಕದಲ್ಲಿ ಯಾರಿಗಾದರೂ ನೋವಾಗ್ತಿದ್ರೆ ಅದು ನಿಮಗೆ ಮೊದಲೇ ಗೊತ್ತಾಗುತ್ತೆ. ಮೊನ್ನೆ ಬೂಕರ್ ಪ್ರಶಸ್ತಿ ತೆಗೆದುಕೊಂಡ್ರು ಬಾನು ಮುಷ್ತಾಕ್ ಅವರು ಹೇಳಿದ್ದಾರೆ, ಜಗತ್ತಿನಲ್ಲಿ ಯಾರಿಗೂ ನೋವಾದರೂ ನನಗೂ ನೋವಾಗುತ್ತೆ, ಜಗತ್ತಿನಲ್ಲಿ ಯಾರಿಗೆ ಅಳು ಬಂದರೂ ನನಗೆ ಅಳು ಬರುತ್ತೆ ಅಂತ ಕೇಳಿದ್ದಾರೆ. ಅದು ಆ ಕೇಳಿದ್ದಲ್ಲ, ನಸರತ್ ಫತೇ ಅಲಿ ಖಾನ್ ಅನ್ನೋ ಒಬ್ಬ ದೊಡ್ಡ ಗಾಯಕ ಹಾಡಿದ ಹಾಡನ್ನು ಆಯಮ್ಮ ಹೇಳಿದ್ದಾರೆ. ನಮ್ಮ ಕನ್ನಡದ ಈ ಭಾಷೆಗೆ ಅಷ್ಟು ದೊಡ್ಡ ಪ್ರಶಸ್ತಿ, ಬೂಕರ್ ಪ್ರಶಸ್ತಿ ಇವತ್ತು ಬಂದಿದೆ ಅಂದರೆ ಆ ದಯ, ಆ ದಯದಲ್ಲಿರುವ ಅಭಯ, ಆ ಕರುಣೆ, ಆ ಕ್ಷಮೆ ಇವತ್ತು ಕನ್ನಡದ ಜೊತೆಯಲ್ಲಿದೆ. ಕನ್ನಡ ಅಂದರೆ ಶಾಂತಿ ಮಂತ್ರ ಕನ್ನಡ. ಈ ಕನ್ನಡಿಗರಾಗಿ ನೀವು ವಿಶ್ವಮಾನವರಾಗಿ ಅಂತ ಹಾರೈಸಿ ನಿಮ್ಮ ಬದುಕೆಲ್ಲ ಅಭ್ಯುದಯದಿಂದ ತುಂಬಲಿ ಅಂತ ನಾನು ಕೋರಿಕೊಂಡು ನನ್ನನ್ನು ಇಲ್ಲಿ ಕರೆದು ತುಂಬ ಪ್ರೀತಿಯ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವರಿಗೂ, ಈ ದಂಪತಿಗಳಿಗೂ, ಮಹನೀಯರಿಗೂ, ಮುಖ್ಯವಾಗಿ ವೆಂಕಟೇಶ್ ಅವರು ನೋಡಿ, ನೀವು ಮಾಡಬೇಕಾದ್ದು ಇಷ್ಟೇ. ನೀವು ನಿಮ್ಮನ್ನು ಅಭಿಮಾನಿಸುವವರನ್ನು ಸಂಪಾದಿಸಬೇಕು. ನಿಮ್ಮನ್ನು ಯಾರಾದರೂ ಒಬ್ಬರು ಅಭಿಮಾನಿಸಬೇಕು. ಯಾಕೆ ಅಭಿಮಾನಿಸ್ತಾರೆ ಅವರು? ನಿಮ್ಮಲ್ಲಿ ಒಳ್ಳೆತನ ಅಥವಾ ನಿಮ್ಮಲ್ಲಿ ಪ್ರತಿಭೆ ಅಥವಾ ನಿಮ್ಮಲ್ಲಿ ಧೈರ್ಯ, ಸಾಹಸ ಇವೆಲ್ಲ ಇದ್ದರೆ ನೀವು ಅದನ್ನು ಪ್ರದರ್ಶಿಸಿದರೆ ನಿಮ್ಮನ್ನು ಅಭಿಮಾನಿಸುವವರು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಅಭಿಮಾನಿಗಳ ಒತ್ತಾಯ ಇಲ್ಲದೆ ನನ್ನಂಥವರು ಮೇಲ್ಬರಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನಿಲ್ಲಿ ಬರೋದಕ್ಕೆ ಒತ್ತಾಯದ ಅಭಿಮಾನ ಜಗದೀಶ್. ನಿಮ್ಮ ಕಾಲೇಜಿನಲ್ಲಿ ಡಿ ಫುಡ್ ಅಂತ ಸ್ಟಾರ್ಟ್ ಮಾಡಿದಾರಲ್ಲ, ಅದರ ಯಜಮಾನ. ಆ ಜಗದೀಶ್ ಅವರ ಅಭಿಮಾನದ ಒತ್ತಾಯ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿದೆ. ಅವರಿಗೆ ವೆಂಕಟೇಶ್ ಅನ್ನೋ ಒಬ್ಬ ಟೀಚರು ಅವರು ಅಭಿಮಾನದಿಂದ ಅವ್ರಿಗೆ ಒತ್ತಾಯ ಮಾಡಿದ್ದಾರೆ. ವೆಂಕಟೇಶ್ ಅವರಿಗೆ ಈ ಯಜಮಾನರು ಅಭಿಮಾನದ ಒತ್ತಾಯ ಇರಿಸಿದ್ದಾರೆ. ಈ ಅಭಿಮಾನ ಅಲ್ಲಿಂದ ಶುರುವಾಗಿ ಅಲ್ಲಿಗೋಗಿ ಇಲ್ಲಿಗೆ ಬಂದಿದೆ. ಹಾಗೆ ನನ್ನ ಬದುಕೆಲ್ಲ ಅಭಿಮಾನಿಗಳ ಒತ್ತಾಯದಿಂದಲೇ ಇಲ್ಲಿವರೆಗೂ ಬಂದಿದೆ. ಆದ್ದರಿಂದ ನೀವು ನಿಮ್ಮ ಸುತ್ತಮುತ್ತ ನಿಮ್ಮ ಅಭಿಮಾನಿಗಳನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಪ್ರೀತಿ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಮತ್ತು ನನ್ನ ಮಿತ್ರರೇ ಎಲ್ಲ ಈ ಪ್ರಥಮ PUCಗೆ ಈಗ ತಾನೇ ಪ್ರವೇಶ ಪಡೆದು ತರಗತಿಗಳಿಗೆ ಈ ದಿನದಿಂದ ತರಗತಿಗಳನ್ನು ಆರಂಭಿಸಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ ಹಾಗೂ ಅವರ ಪೋಷಕರೇ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು. ವೆಲ್ ಬಿಗಿನ್ ಈಸ್ ಆಫ್ ಎ ವರ್ಕ್ ಅಂತ. ಸರಿಯಾಗಿ ಆರಂಭವಾದಂಥ ಕಾರ್ಯ ಅರ್ಧ ಕೆಲಸವನ್ನು ಪೂರೈಸುತ್ತಂತೆ.
ಅದು ಇಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿನ್ನೆ ಎಲ್ಲ ಆ ರಾಯಲ್ ಸಂತೋಷ ಇತ್ತು, ಇವತ್ತು ಈ ರಾಯಲ್ ಸಂತೋಷ ಇದೆ. ಆದ್ದರಿಂದ ನಿರಂತರವಾದಂತಹ ಪ್ರಯತ್ನ ಯಾವಾಗಲೂ ಯಶಸ್ಸನ್ನು ತಂದುಕೊಡುತ್ತೆ ಅನ್ನೋದು ನಿನ್ನೆ ನಡೆದಂಥ ಮ್ಯಾಚಲ್ಲಿ ಮತ್ತೆ ಪ್ರೂವ್ ಆಗಿದೆ. ಅದು ನಿಮ್ಮಲ್ಲೂ ಪ್ರೂವ್ ಆಗಲಿ ಅನ್ನೋದೇ ಆಸೆ. ಯಾವುದೇ ಕಾರ್ಯವನ್ನು ನೀವು ಮಾಡ್ತಿದ್ದೀರಿ ಅಂತ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ಬರು ಗುರು ಇರಬೇಕು. ಗುರಿಗಳನ್ನು ಈ ನಂತರದ ಅಧಿವೇಶನಗಳಲ್ಲಿ ನಿಮ್ಮ ಪ್ರಾಂಶುಪಾಲರು ತಿಳಿಸ್ಕೊಡ್ತಾರೆ. ಹಾಗೆ ಈ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ಗುರುಗಳು ನಿಮ್ಮ ಹಿಂದಿದ್ದಾರೆ. ಗುರಿಯನ್ನು ತೋರಿಸ್ತಾರೆ, ಆದರೆ ಗುರುವಾಗಿ ಹಿಂದಿರ್ತಾರೆ. ಸಾಧನೆ ಮಾಡೋರು ನೀವು. ಆ ಸಾಧನೆ ನಿಮಗೆ ಈಡೇರಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ನಾವು ವಿದ್ಯೆಯನ್ನು ಕಲಿಯೋದ್ರೊಂದಿಗೆ ನಮ್ಮ ನೆಲ, ಜಲ, ಭಾಷೆ ಇವುಗಳಿಗೆ ಗೌರವ ಕೊಡೋದನ್ನು, ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ನಮ್ಮ ಸಂಸ್ಕೃತಿಯಾಗಿಸಿಕೊಳ್ಳೋಣ, ಅದನ್ನು ಬೆಳೆಸ್ಕೊಳ್ಳೋಣ. ಎಲ್ರಿಗೂ ಶುಭವಾಗಲಿ. ಇವತ್ತನೇ ನಿಮಗೆ ಮಹಾಗುರುಗಳಿಂದ ಆಶೀರ್ವಚನ ಸಿಕ್ಕಿದೆ. ಅದು ನಿರಂತರವಾಗಿ ನಿಮ್ಮ ಜೊತೆ ಇರುತ್ತೆ ಮತ್ತು ನಿಮ್ಮ ಸಕ್ಸಸ್ಸನ್ನು ಅದು ರೀಚ್ ಮಾಡಿಸುತ್ತೆ ಅಂತ ಒನ್ಸ್ ಅಗೇನ್ ವಿಶಸ್ ಯು ಆಲ್. ಎಲ್ರಿಗೂ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಧನ್ಯವಾದ. ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತ ನಾಡಿನ ಶ್ರೇಷ್ಠ ಸಂಗೀತ ನಿರ್ದೇಶಕರು, ಅಕ್ಷರ ಬ್ರಹ್ಮ, ನಾದ ಬ್ರಹ್ಮ ಎಂದೇ ಖ್ಯಾತರಾದಂತಹ, ಸಂಗೀತ ಮಾಂತ್ರಿಕ ಎಂದೇ ಖ್ಯಾತರಾದಂತಹ ಗೌರವಾನ್ವಿತ ಪೂಜ್ಯ ಡಾಕ್ಟರ್ ಹಂಸಲೇಖರ್ ಅವರ ಪಾದಗಳಿಗೆ ವಂದಿಸಿ ಅವರ ಆಶೀರ್ವಚನವನ್ನು ಪಡೆದು ಈ ಒಂದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸರ್, ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರಗಳು. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂತಹದ್ದೊಂದು ಶಕ್ತಿ ಇವತ್ತು ನಮ್ಮ ಜೊತೆ ಇದೆ. ಅವರ ಹೋರಾಟ, ಅವರ ಸಾಧನೆ ನಮ್ಮೆಲ್ಲರಿಗೂ ಕೂಡ ಚಿರಂತನವಾದಂತಹ ಸ್ಫೂರ್ತಿಯನ್ನು ಖಂಡಿತ ನಮಗೆ ಸಿಗುತ್ತೆ. ಆತ್ಮೀಯ ಪೋಷಕರೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಕಾಲೇಜಿನ 4 ಪ್ರಮುಖವಾದಂತಹ ಗುಣಮಟ್ಟ ಏನು ಅನ್ನೋದನ್ನು ನಮ್ಮ ಪ್ರಾಚಾರ್ಯರು ಹೇಳಿದ್ದಾರೆ. ನುಡಿದಂತೆ ನಡೆಯುವುದೇ ರಾಯಲ್ ಕಾಲೇಜಿನ ಪ್ರಮುಖವಾದ ಧ್ಯೇಯ ವಾಕ್ಯ. ನಿನ್ನದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ. ऐसे डोर डाल काला जादू मैं ना काले तेरे में हवाले हुआ सीने से लगा ले मैं तेरा धीमे धीमे जाए आजा दोनों ऐसे मिले सभी पे लगे ना तेरे ना मेरे पाँव रे मनवा लागे मनवा इश्क में दिल बना है, इश्क में दिल बना है, ओ
ಚೆನ್ನಾಗಿರೋ 6 ಜನ ನೀವು ನನಗೆ ಟೈಮ್ ಆಯ್ತು ಹೋಗ್ಬಿಟ್ರು. ನಮ್ಗೇನು ಇಲ್ಲ ಸ್ವಾಮಿ ಅವರ ಕೀರ್ತಿಗೇನೆ ತೊಂದರೆ. ಕುಣಿಯೋದು ತಾಕತ್ತು, ಕುಣಿಸೋದು ನಮ್ಮತ್ತು, ನಮ್ಮದೇ ದೊಲತ್ತು, ಆದರ ದೊಲತ್ತು. ಎಳೆಗರಿಗೆ ವಯಸ್ಸಿಗೆ ಬಂತು ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧವು ಆಶ್ಚರ್ಯವು ತೆರೆಗೂ ಮೀಸೆ ಬಂತು ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಟಾದವು ನಾನಂತ ಎಲ್ಲರಿಗೂ ನಾವಂತ ಸುಂದರಿಯಾರವನ್ನ ಮತ್ತೆ ನೋಡು ಭೂಮಿ ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲನ ಈ ಮಲೆನ ನಾನು ಮಾತ್ರನ जाएगी हर बहन के इतना जेवर कहना, तेज हवा से बच के रहना, गिर जाए तो फिर ना कहना झुमका गिरा रे. What chunga? What chunga? What chunga? सारी सारी रात जगावे या मानो जिक्र करावे, क्यों ना आए सुभावे हारिया. ओके महाराज जाना करा तेरी ओके महाराज जाना करा हिरिये 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 Getting the close area, let it hard to touch करना, ये डटनी पीछे नहीं हटनी, तू एक दिन मेरा ही होना. ओए थिया गोपियाँ आनी जानी है, राधा तो मन की रानी है. गोपियाँ आनी जानी है, राधा तो मन की रानी है. सांझ सखारे जमुना किनारे राधा
वैसे वाला इश्क वाला कैसा जाऊं के आए हम तो परवरी से निकलो कविता उसका बता दे जरा मुझको बता दे मैं उससे मिलूंगा तुम्हारे मिला दे यार मिला दे यार मिला दे